Hi everyone, welcome back to my channel. I hope all of you are doing well. So, ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ 2 ಆಫ್ ಇಂಪಾರ್ಟೆಂಟ್ ಡೈಲಿ ಯೂಸಬಲ್ ವರ್ಡ್ಸ್ ನಾವು ನೋಡ್ತಾ ಇದ್ದೀವಿ. ಬಟ್ ಪಾರ್ಟ್ 2 ಅಲ್ಲಿ ನಾವು ಮೀಡಿಯಂ ಅಂಡ್ ಅಡ್ವಾನ್ಸ್ಡ್ ಲೆವೆಲ್ ಆಫ್ ವರ್ಡ್ಸ್ ಅನ್ನ ನಾವು ಕಲಿತಾ ಇದ್ದೀವಿ. ಅಗೇನ್ ಇದರಲ್ಲೂ ಕೂಡ 150+ ವರ್ಡ್ಸ್ ಅನ್ನ ನಾನು ಹೇಳ್ಕೊಡ್ತೀನಿ. ಸೊ, ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್ ಇಸ್ ಪರ್ಮಿಟ್. ಪರ್ಮಿಟ್ ಅಂದ್ರೆ ಅನುಮತಿ ಕೊಡೋದು ಅಂತ ಅರ್ಥ. ಪರ್ಮಿಟ್, ಓಕೆ, ಅನುಮತಿ. ಪ್ಲಕ್, ಪ್ಲಕ್ ಅಂದ್ರೆ ಕೀಳು ಅಂತ ಅರ್ಥ, ಓಕೆ, ಕೀಳೋದು. ಫಾರ್ ಎಕ್ಸಾಂಪಲ್, ಐ ಆಮ್ ಪ್ಲಕಿಂಗ್ ಫ್ಲವರ್ಸ್ ಅಂದ್ರೆ ಫ್ಲವರ್ಸ್ ಅನ್ನ ನಾನು ಪ್ಲಕ್ ಮಾಡ್ತಾ ಇದ್ದೀನಿ ಅಥವಾ ಕೀಳ್ತಾ ಇದ್ದೀನಿ ಅಂತ ಅರ್ಥ. ನೆಕ್ಸ್ಟ್ ಒನ್ ಇಸ್ ಪ್ರಿಸರ್ವ್. ಪ್ರಿಸರ್ವ್ ಅಂದ್ರೆ ಸಂರಕ್ಷಿಸೋದು. ಸಂರಕ್ಷಣೆಗೆ ನಾವು ಪ್ರಿಸರ್ವ್ ಅಂತ ಹೇಳ್ತೀವಿ. ಪ್ರೊಟೆಕ್ಟ್, ಪ್ರೊಟೆಕ್ಟ್ ಅಂದ್ರೆ ರಕ್ಷಿಸೋದು. ಸಂರಕ್ಷಣೆ ಮತ್ತೆ ರಕ್ಷಣೆ ಎರಡಕ್ಕೂ ಡಿಫ್ರೆನ್ಸ್ ಇದೆ ಅಲ್ಲ. ಸೊ ಪ್ರಿಸರ್ವ್ ಅಂದ್ರೆ ಸಂರಕ್ಷಿಸೋದು, ಪ್ರೊಟೆಕ್ಟ್ ಅಂದ್ರೆ ರಕ್ಷಿಸೋದು. ಅಟ್ರಾಕ್ಟ್ ಅಂದ್ರೆ ಆಕರ್ಷಣೆ ಅಥವಾ ಆಕರ್ಷಿಸೋದು. ಅಟ್ರಾಕ್ಟ್. ಸ್ಪಿಲ್ ಅಂದ್ರೆ ಚೆಲ್ಲೋದು. ಸೊ ಈ ಸ್ಪಿಲ್ ಅನ್ನೋ ವರ್ಡ್ ಅನ್ನ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಲಿಕ್ವಿಡ್ ಏನಾದ್ರೂ ಇರುತ್ತೆ ಅಂದ್ರೆ ಯಾವ್ದು ದ್ರವ ವಸ್ತು ಇರುತ್ತೆ. ಫಾರ್ ಎಕ್ಸಾಂಪಲ್, ವಾಟರ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು. ಸೊ ಯಾವ್ದು ನಮ್ದು ವಾಟರಿ ಕನ್ಸಿಸ್ಟೆಂಟ್ ಅಲ್ಲಿ ಇರುತ್ತೆ ಅದು ಸ್ಪಿಲ್ ಆಗುತ್ತೆ. ಓಕೆ, ಸೊ ಸ್ಪಿಲ್ ಅಂದ್ರೆ ಚೆಲ್ಲು. ಅದನ್ನ ನಾವು ಲಿಕ್ವಿಡ್ ಗೆ ಮಾತ್ರ ಯೂಸ್ ಮಾಡ್ತೀವಿ. ಸ್ಪಿಟ್ ಅಂದ್ರೆ ಉಗುಳೋದು ಅಥವಾ ಉಗಿಯೋದು ಅಂತ ಅರ್ಥ. ಸೊ ಡೋಂಟ್ ಸ್ಪಿಟ್ ಆನ್ ದ ರೋಡ್ ಅಂದ್ರೆ ರೋಡ್ ಮೇಲೆ ಸ್ಪಿಟ್ ಮಾಡಬೇಡಿ ಅಥವಾ ಉಗಿಬೇಡಿ ಅಂತ ಯೂಸ್ ಮಾಡ್ಬೋದು. ಕ್ವಾಯಟ್, ಕ್ವಾಯಟ್ ಅಂದ್ರೆ ಸ್ತಬ್ಧ, ಸೈಲೆಂಟ್ ಆಗಿರೋದು. ಕ್ವಾಯಟ್. ಕ್ವಿಟ್, ಕ್ವಿಟ್ ಅಂದ್ರೆ ಬಿಡು ಅಂತ ಅರ್ಥ. ಸೊ ಯಾವ್ದೋ ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡಿದಾಗ ನಾವು ಬಿಡಬೇಡಿ ಅಂತ ಹೇಳ್ತೀವಲ್ಲ, ಡೋಂಟ್ ಕ್ವಿಟ್ ಇನ್ ಬಿಟ್ವೀನ್ ಅಂದ್ರೆ ಮಧ್ಯದಲ್ಲಿ ಅದನ್ನ ಬಿಡಬೇಡಿ ಅಂತ ಹೇಳ್ತೀವಿ. ಓಕೆ, ಸೊ ಕ್ವಿಟ್ ಅಂದ್ರೆ ಬಿಡು. ಇನ್ವೆಸ್ಟ್ಮೆಂಟ್, ಬಂಡವಾಳ. ಇನ್ವೆಸ್ಟ್ಮೆಂಟ್ ಗೊತ್ತಿರ್ಬೋದಲ್ಲ ಎಲ್ರಿಗೂ, ಬಂಡವಾಳ. ಇನ್ವೆಸ್ಟಿಗೇಷನ್ ಅಂದ್ರೆ ತನಿಖೆ. ಇನ್ವೆಸ್ಟಿಗೇಷನ್. ಅದೇ ತನಿಖೆ ಮಾಡೋರ್ನ ನಾವೇನ್ ಹೇಳ್ತೀವಿ? ಇನ್ವೆಸ್ಟಿಗೇಟರ್. ವೆಲ್ತ್ ಅಂದ್ರೆ ಸಂಪತ್ತು. ಸೊ ಯಾರಿಗಾದ್ರೂ ನಾವು ಬ್ಲೆಸ್ ಮಾಡುವಾಗ ಹೇಳ್ತೀವಿ, ಮೇ ಗಾಡ್ ಬ್ಲೆಸ್ ಯು ವಿತ್ ಗುಡ್ ವೆಲ್ತ್ ಅಂಡ್ ಹೆಲ್ತ್ ಅಂತ ಹೇಳ್ತೀವಲ್ಲ. ಸೊ ಸಂಪತ್ತು, ಆರೋಗ್ಯ ಎರಡರಿಂದನೂ ನಿಮ್ಗೆ ಬ್ಲೆಸ್ ಮಾಡ್ಲಿ ಅಂತ ಅರ್ಥ ಬರುತ್ತೆ. ಸೊ ವೆಲ್ತ್ ಅಂದ್ರೆ ಸಂಪತ್ತು. ಪ್ರೇಷಿಯಸ್ ಅಂದ್ರೆ ಅತ್ಯಮೂಲ್ಯ. ಪ್ರೇಷಿಯಸ್. ಬ್ಲೆಮಿಷಸ್, ಬ್ಲೆಮಿಷಸ್ ಅಂದ್ರೆ ಕಲೆಗಳು. ಬ್ಲೋ, ಬ್ಲೋ ಅಂದ್ರೆ ಬೀಸು ಅಥವಾ ಊದು ಅಂತ ಅರ್ಥ. ಸೊ ಎರಡಕ್ಕೂ ನಾನು ಸೆಂಟೆನ್ಸ್ ಹೇಳ್ತೀನಿ. ಬ್ಲೋ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಗಾಳಿ ಬೀಸ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಹೇಗೆ ಯೂಸ್ ಮಾಡ್ಬೋದು? ವಿಂಡ್ ಇಸ್ ಬ್ಲೋಯಿಂಗ್ ಅಂತ ಹೇಳ್ತೀವಿ. ಅದೇ ನೀವು ಬಲೂನ್ ಅನ್ನ ಊದಿ ಅಂತ ಹೇಳ್ಬೇಕಾದ್ರೆ ಹೇಗೆ ಹೇಳ್ತೀವಿ? ಬ್ಲೋ ದ ಬಲೂನ್ ಅಂತ ಹೇಳ್ತೀವಿ. ಓಕೆ, ಊದು ಮತ್ತೆ ಬೀಸು ಎರಡಕ್ಕೂ ನಾವು ಬ್ಲೋ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ವೈಪ್ ಅಂದ್ರೆ ಒರೆಸೋದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಫ್ಲೋರ್ ಮೇಲೆ ಏನೋ ನೀರ್ ಚೆಲ್ಲೋಗಿರುತ್ತೆ. ಸೊ ಅವಾಗ ಏನ್ ಹೇಳ್ಬೋದು? ವೈಪ್ ದ ಫ್ಲೋರ್ ಅಂತ ಹೇಳ್ಬೋದು. ಡ್ರೌನ್, ಡ್ರೌನ್ ಅಂದ್ರೆ ಮುಳುಗು. ಮುಳುಗೋದನ್ನ ಡ್ರೌನಿಂಗ್ ಅಂತ ಹೇಳ್ತೀವಿ. ಸ್ವಿಮ್, ಈಜು. ಸ್ಪ್ಲಿಟ್ ಅಂದ್ರೆ ವಿಭಜನೆ. ಸ್ಪಿಟ್ ಅಂಡ್ ಸ್ಪ್ಲಿಟ್ ಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸ್ಪ್ಲಿಟ್ ಅಂತ ಅಂದ್ರೆ ವಿಭಜನೆ, ಎರಡನ್ನ ಡಿವೈಡ್ ಮಾಡೋದು, ವಿಭಜನೆ ಮಾಡೋದು. ಓಕೆ, ಸ್ಪ್ಲಿಟ್ ಅಂದ್ರೆ ವಿಭಜನೆ. ರಿಯಲೈಸ್, ಅರಿತುಕೊಳ್ಳಿ. ರಿಯಲೈಸ್. ಸೊ ಇದನ್ನ ಸೆಂಟೆನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡ್ಬೋದು? ಐ ರಿಯಲೈಸ್ಡ್ ಮೈ ಮಿಸ್ಟೇಕ್, ನಾನು ನನ್ನ ತಪ್ಪನ್ನ ಅರಿತುಕೊಂಡೆ ಅಂತ ಅರ್ಥ ಬರುತ್ತೆ. ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ. ಕನ್ಸಿಸ್ಟೆನ್ಸಿ. ಸೊ ನೀವು ತುಂಬಾ ಸರಿ ಕೇಳಿರ್ಬೋದು, ನಾವು ಯಾವುದೇ ಕೆಲಸ ಮಾಡಿದ್ರು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಬೇಕು, ಕನ್ಸಿಸ್ಟೆಂಟ್ ಆಗಿರ್ಬೇಕು ಅಂದ್ರೆ ಯಾವಾಗ್ಲೂ ಸ್ಥಿರವಾಗಿರ್ಬೇಕು, ಆ ಕೆಲಸವನ್ನ ಯಾವಾಗ್ಲೂ ಮಾಡ್ತಾ ಇರ್ಬೇಕು. ಕಂಬೈನ್ ಅಂದ್ರೆ ಸಂಯೋಜಿಸಿ. ಕಂಬೈನ್. ಕೋಮ್, ಕೋಮ್ ಅಂದ್ರೆ ಬಾಚಣಿಕೆ. ಬಾಚಣಿಕೆಗೆ ನಾವೇನ್ ಹೇಳ್ತೀವಿ? ಕೋಮ್. ವರ್ಲ್ಡ್, ಪ್ರಪಂಚ. ಅರ್ತ್, ಭೂಮಿ. ಲಂಪ್, ಲಂಪ್ ಅಂದ್ರೆ ಗಡ್ಡೆ ಅಂತ ಅರ್ಥ ಬರುತ್ತೆ. ಸೊ ಇದನ್ನ ನೀವು 2 ಸಿಚುವೇಶನ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬಾಡಿಯಲ್ಲಿ ನಮ್ಗೆ ಒಂದೊಂದ್ಸರಿ ಗಂಟಾಗಿರುತ್ತೆ ಅಥವಾ ಗಡ್ಡೆ ಆಗಿರುತ್ತೆ, ರೈಟ್? ಅದನ್ನ ನಾವೇನ್ ಹೇಳ್ಬೋದು? ಲಂಪ್ ಅಂತ ಹೇಳ್ತೀವಿ. ಒನ್ ಮೋರ್ ವೇ ಅಲ್ಲಿ ಹೇಗೆ ಯೂಸ್ ಮಾಡ್ತೀರಾ ಅಂತಂದ್ರೆ, ಅಡಿಗೆ ಮಾಡುವಾಗ ಲಂಪ್ಸ್ ಇಲ್ದೆ ನೀವು ಹಿಟ್ ಕಲಿಸ್ಬೇಕು ಅಂತ ನೀವು ಕೇಳಿರ್ಬೋದು. ಏನಾದ್ರೂ ಒಂದನ್ನ ಮಿಕ್ಸ್ ಮಾಡುವಾಗ ಲಂಪ್ ಇಲ್ದೆ, ಗಂಟು ಇಲ್ದ ಹಾಗೆ ಅದನ್ನ ಮಿಕ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಲಂಪ್ ಅಂದ್ರೆ ಗಡ್ಡೆ ಅಥವಾ ಗಂಟು ಅಂತಾನು ಹೇಳ್ಬೋದು. ಲೈಟ್, ಲೈಟ್ ಅಂದ್ರೆ ಬೆಳಕು ಅಂತ ಅರ್ಥ. ಇಂಪ್ಯೂರ್, ಅಶುದ್ಧ. ಇಂಪ್ಯೂರ್. ಇಂಪರ್ಫೆಕ್ಟ್, ಅಪೂರ್ಣ. ಓಕೆ, ಇಂಪರ್ಫೆಕ್ಟ್. ಯೌನಿಂಗ್, ಯೌನಿಂಗ್ ಅಂದ್ರೆ ಆಕಳಿಕೆ, ಆಕಳಿಸ್ತಾ ಇದ್ದಾನೆ. ಹಿ ಈಸ್ ಯೌನಿಂಗ್, ಅವನು ಆಕಳಿಸ್ತಾ ಇದ್ದಾನೆ. ಟಿಕ್ಲಿಂಗ್, ಟಿಕ್ಲಿಂಗ್ ಅಂದ್ರೆ ಕಚ್ಚುಕುಳಿ ಕೊಡೋದು. ಓಕೆ, ಟಿಕ್ಲಿಂಗ್. ರೆಸ್ಪಾನ್ಸಿಬಲ್, ಜವಾಬ್ದಾರಿಯುತ. ರೆಸ್ಪಾನ್ಸಿಬಲ್. ರೀಡಬಲ್, ಓದಬಲ್ಲ. ರೀಡಬಲ್. ವಿಂಗ್ಸ್ ಅಂದ್ರೆ ರೆಕ್ಕೆಗಳು. ವಿಂಗ್ಸ್, ರೆಕ್ಕೆಗಳು.
ಫೆದರ್ ಅಂದ್ರೆ ಗರಿ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ರೆಕ್ಕೆಗಳು ಹೇಗಿರುತ್ತೆ, ಎರಡಿರುತ್ತೆ ರೈಟ್. ಒಂದು ಪಕ್ಷಿಯನ್ನ ತಗೊಂಡ್ರೆ ರೆಕ್ಕೆಗಳು ಎರಡಿರುತ್ತೆ. ಬಟ್ ಚಿಕ್ಕ ಪುಟ್ಟ ನಾವು ಪುಕ್ಕಗಳನ್ನ ನೋಡ್ಬೋದಲ್ಲ, ಅದಕ್ಕೆ ಗರಿಗಳು ಅಂತ ಹೇಳ್ತೀವಲ್ಲ, ಅದನ್ನ ನಾವು ಫೆದರ್ ಅಂತ ಹೇಳ್ತೀವಿ. ಓಕೆ, ಸೊ ಒಂದೊಂದೇ ಚಿಕ್ಕ ಪುಟ್ಟ ಹಾರಾಡುವಾಗ ಬೀಳ್ತಾ ಇರುತ್ತೆ ನೋಡಿ, ಸೊ ಅದನ್ನ ನಾವು ಫೆದರ್ ಅಂತ ಹೇಳ್ತೀವಿ. ಫೇಂಟ್, ಮೂರ್ಛೆ ಹೋಗೋದು, ಮೂರ್ಛೆ ಹೋಗೋದಕ್ಕೆ ಫೇಂಟ್ ಅಂತ ಹೇಳ್ತೀವಿ. ಯೂನಿಕ್, ಯೂನಿಕ್ ಅಂದ್ರೆ ಅನನ್ಯ, ಅಂದ್ರೆ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರೋದು ಅಥವಾ ಬರೀ ಒಂದೇ ಇರೋದು. ಅಂದ್ರೆ ಆ ತರದ ವಸ್ತು ಅದೊಂದೇ ಇದೆ, ಬೇರೆ ಯಾವುದೂ ಇಲ್ಲ. ಅಂದ್ರೆ ಆ ತರದ್ದು ಮತ್ತೆ ಎಲ್ಲೂ ನಾವು ಕಾಣಕ್ಕಾಗಲ್ಲ. ಇಟ್ಸ್ ಯೂನಿಕ್ ಅಂತ ಹೇಳ್ತೀವಿ ರೈಟ್. ಸೊ ಯೂನಿಕ್ ಅಂದ್ರೆ ಅನನ್ಯ. ಪುಷ್ ಅಂದ್ರೆ ತಳ್ಳು ಅಂತ ಅರ್ಥ. ಸೊ ಪುಷ್ ಅಂಡ್ ಪುಲ್ ಅಲ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ ಕನ್ಫ್ಯೂಸ್ ಮಾಡ್ಕೊಳ್ತೀವಿ ರೈಟ್. ಡೋರ್ ಮೇಲೆ ಪುಷ್ ಅಂತ ಬರ್ದಿರುತ್ತೆ, ಬಟ್ ನಾವು ಪುಲ್ ಮಾಡ್ತೀವಿ, ಪುಲ್ ಅಂತ ಬರ್ದಿರುತ್ತೆ, ಪುಷ್ ಮಾಡ್ತೀವಿ ರೈಟ್. ಸೊ ಪುಷ್ ಅಂತ ಅಂದ್ರೆ ತಳ್ಳು ಅಂತ ಅರ್ಥ, ಅಂದ್ರೆ ತಳ್ಬೇಕು ಅದನ್ನ. ಪುಲ್ ಅಂದ್ರೆ ಎಳಿಬೇಕು, ಎಳಿಯೋದು. ಓಕೆ, ಪುಷ್ ಅಂದ್ರೆ ತಳ್ಳು, ಪುಲ್ ಅಂದ್ರೆ ಎಳಿಯೋದು. ಲ್ಯಾವಿಶ್, ಲ್ಯಾವಿಶ್ ಅಂದ್ರೆ ಅದ್ದೂರಿ ಅಂತ ಅರ್ಥ, ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ. ಲ್ಯಾವಿಶ್. ದ ಮ್ಯಾರೇಜ್ ವಾಸ್ ಲ್ಯಾವಿಶ್ ಅಂದ್ರೆ ತುಂಬಾ ಅದ್ದೂರಿಯಾಗಿ ಆ ಮದುವೆ ಇತ್ತು ಅಂತ ಅರ್ಥ. ರೂರಲ್ ಅಂದ್ರೆ ಗ್ರಾಮೀಣ. ಅರ್ಬನ್ ಅಂದ್ರೆ ನಗರ, ಅರ್ಬನ್ ನಗರ. ಡಿಸರ್ವ್ ಅಂದ್ರೆ ಅರ್ಹರು, ಡಿಸರ್ವ್. ರೆಡಿಲಿ ಅಂದ್ರೆ ಕೂಡಲೇ, ಅವೈಲೇಬಲ್ ಲಭ್ಯವಿದೆ. ರೆಡಿಲಿ ಅವೈಲೇಬಲ್ ಅಂತ ಒಂದ್ ಸೆಂಟೆನ್ಸ್ ಅನ್ನ ನೀವು ಎಲ್ಲ ಕಡೆ ನೋಡಿರ್ಬೋದು ರೈಟ್. ರೆಡಿಲಿ ಅವೈಲೇಬಲ್ ಅಂದ್ರೆ ಕೂಡಲೇ ಲಭ್ಯವಿದೆ ಅಂತ ಅರ್ಥ. ರೆಡಿಲಿ ಅಂದ್ರೆ ಕೂಡಲೇ, ಅವೈಲೇಬಲ್ ಅಂದ್ರೆ ಲಭ್ಯವಿದೆ. ಪ್ಯಾಂಪರ್ ಅಂದ್ರೆ ಮುದ್ದಿಸೋದು, ಪ್ಯಾಂಪರ್. ಮಕ್ಕಳನ್ನೆಲ್ಲ ನಾವು ಮುದ್ದಿಸ್ತೀವಲ್ಲ, ಅದನ್ನ ಪ್ಯಾಂಪರಿಂಗ್ ಅಂತ ಹೇಳ್ತೀವಿ. ಅರ್ನ್ ಅಂದ್ರೆ ಗಳಿಸಿ, ಅರ್ನ್. ಕ್ರಂಬ್ಲಿಂಗ್ ಕುಸಿಯುತ್ತಿದೆ, ಕ್ರಂಬ್ಲಿಂಗ್. ವಿಟಿ ಅಂದ್ರೆ ಹಾಸ್ಯದ, ವಿಟಿ. ಬ್ರೇವ್ ಧೈರ್ಯಶಾಲಿ, ಬ್ರೇವ್ ಅಂದ್ರೆ ಧೈರ್ಯಶಾಲಿ. ಪಂಕ್ಚುವಲ್ ಸಮಯ ಪ್ರಜ್ಞೆ, ಪಂಕ್ಚುವಲ್. ಸಮಯ ಪ್ರಜ್ಞೆಯಿಂದ ಅಂದ್ರೆ ಟೈಮಿಗೆ ಎಲ್ಲಾ ಕಡೆ ಬರ್ತಾರೆ, ನೀವು ಯಾವ ಟೈಮ್ ಹೇಳಿರ್ತಾರೆ ಅದೇ ಟೈಮಿಗೆ ಅಲ್ಲಿರ್ತಾರೆ. ಸೊ ಅವ್ರನ್ನ ನಾವೇನ್ ಹೇಳ್ತೀವಿ, ತುಂಬಾ ಪಂಕ್ಚುವಲ್ ಆಗಿದ್ದಾರೆ ಅಂತ ಹೇಳ್ತೀವಿ. ಸೊ ಸಮಯ ಪ್ರಜ್ಞೆ. ಫಂಕ್ಷನಲ್ ಕ್ರಿಯಾತ್ಮಕ, ಫಂಕ್ಷನಲ್ ಕ್ರಿಯಾತ್ಮಕ. ಫೀವರ್ ಅಂದ್ರೆ ಜ್ವರ, ಡಿಸೀಸ್ ಅಂದ್ರೆ ರೋಗ. ಓಕೆ, ಸೊ ಡಿಫರೆನ್ಸ್ ಗೊತ್ತಿರ್ಲಿ. ಫೀವರ್ ಅಂದ್ರೆ ಜಸ್ಟ್ ಜ್ವರ, ಓಕೆ. ಡಿಸೀಸ್ ಅಂದ್ರೆ ರೋಗ, ನಾವು ಅದನ್ನ ಸ್ಪೆಸಿಫೈ ಮಾಡ್ತಾ ಇಲ್ಲ ಯಾವ ರೋಗ ಅಂತ, ಯಾವ ಡಿಸೀಸ್ ಅಂತ ಸ್ಪೆಸಿಫೈ ಮಾಡ್ತಾ ಇಲ್ಲ, ಬಟ್ ಡಿಸೀಸ್ ಅಂದ್ರೆ ಜಸ್ಟ್ ರೋಗ. ಓಕೆ. ಪ್ರಿವೆಂಟ್ ತಡೆಯೋದು, ಓಕೆ, ತಡೆಯಿರಿ, ಪ್ರಿವೆಂಟ್. ಪೋಕಿಂಗ್ ಅಂದ್ರೆ ಚುಚ್ಚೋದು. ಸೊ ಚುಚ್ಚಿ ಮಾತಾಡ್ತಾ ಇರ್ತಾರಲ್ಲ, ಹಿಸ್ ವರ್ಡ್ಸ್ ಆರ್ ಪೋಕಿಂಗ್, ಅವನ ಮಾತುಗಳು ನನಗೆ ಚುಚ್ತಾ ಇದೆ, ಪೋಕಿಂಗ್. ಫಿಯರ್ ಭಯ. ಕಾಮ್ ಶಾಂತ, ಕಾಮ್. ಓಕೆ, ಸೊ ಎಲ್ ಸೈಲೆಂಟ್ ಆಗಿದೆ, ಕಾಮ್ ಅಂತ ಯೂಸ್ ಮಾಡ್ಬೇಕು. ಬ್ಯಾಕ್ ಗ್ರೌಂಡ್ ಹಿನ್ನೆಲೆ. ವಾಟ್ಸ್ ಯೋರ್ ಬ್ಯಾಕ್ ಗ್ರೌಂಡ್ ಅಂತ ಕೇಳ್ತೀವಲ್ಲ, ಸೊ ನಿನ್ ಹಿನ್ನೆಲೆ ಏನು? ಸೊ ಸ್ಟಡಿ ಬ್ಯಾಕ್ ಗ್ರೌಂಡ್ ಕೇಳ್ತೀವಿ, ಮನೆ ಬ್ಯಾಕ್ ಗ್ರೌಂಡ್ಸ್ ಅನ್ನ ಕೇಳ್ತೀವಿ ರೈಟ್. ಸೊ ಬ್ಯಾಕ್ ಗ್ರೌಂಡ್ ಅಂದ್ರೆ ಹಿನ್ನೆಲೆ. ಪಿಕ್ ಅಂದ್ರೆ ಆಯ್ಕೆ, ಆಯ್ಕೆ ಮಾಡೋದು. ಪಿಕ್ ಎನಿ ಒನ್ ಆಫ್ ದೀಸ್ ಅಂತ ಹೇಳ್ತೀವಿ, ಯಾವ್ದಾದ್ರು ಒಂದನ್ನ ಇದ್ರಲ್ಲಿ ಆಯ್ಕೆ ಮಾಡು. ನೆಕ್ಸ್ಟ್ ಈಸ್ ಪ್ರವೋಕ್. ಪ್ರವೋಕ್ ಅಂದ್ರೆ ಕೆರಳಿಸು ಅಂತ ಅರ್ಥ, ಅಂದ್ರೆ ಬೇರೆಯವ್ರಿಗೆ ಕೋಪ ಬರ್ಸೋದು, ಬೇರೆಯವ್ರಿಗೆ ಸಿಟ್ಟು ಬರ್ಸೋದು. ಮಿಸ್ಟೇಕ್, ಮಿಸ್ಟೇಕ್ ಅಂದ್ರೆ ತಪ್ಪು ಅಂತ ಅರ್ಥ. ಅಟ್ಯಾಚ್ಮೆಂಟ್ ಬಾಂಧವ್ಯ, ಅಟ್ಯಾಚ್ಮೆಂಟ್. ಡೌನ್ ಕೆಳಗೆ, ಅಪ್ ಮೇಲೆ. ಶೌಟ್ ಕೂಗು, ಕಿರ್ಚೋದು ಹೇಳ್ತೀವಲ್ಲ, ಅದಕ್ಕೆ ಶೌಟ್ ಅಂತ ಹೇಳ್ತೀವಿ. ಆಂಗರ್ ಅಂದ್ರೆ ಕೋಪ. ಹೋಲ್ಡ್ ಅಂದ್ರೆ ಹಿಡಿದುಕೊಳ್ಳಿ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಹೋಲ್ಡ್ ಮೈ ಬ್ಯಾಗ್ ಫಾರ್ ಅ ಮಿನಿಟ್ ಅಂದ್ರೆ ನನ್ನ ಬ್ಯಾಗ್ ಅನ್ನ ಸ್ವಲ್ಪ ಹೊತ್ತು ಹಿಡಿದುಕೊಳ್ಳಿ ಅಂತ ಅರ್ಥ. ನಂಬ್ ಅಂದ್ರೆ ನಿಶ್ಚೇಷ್ಟಿತ. ಸೊ ತುಂಬಾ ಹೊತ್ತು ನೀವು ಕುತ್ಕೊಂಡಾಗ ಕೈ ಕಾಲೆಲ್ಲ ನಂಬ್ ಆಗುತ್ತೆ ರೈಟ್. ಸೊ ಅದನ್ನ ಕನ್ನಡದಲ್ಲಿ ಜೋಮು ಅಂತಾನು ಹೇಳ್ತಾರೆ. ಓವರ್ವೆಲ್ಮ್ ಅಂದ್ರೆ ಅತಿಕ್ರಮಿಸಿ. ರಿಯಾಕ್ಟ್ ಪ್ರತಿಕ್ರಿಯೆ, ರಿಯಾಕ್ಟ್. ಥ್ರೋ ಎಸೆಯೋದು, ಏನನ್ನಾದ್ರೂ ಬಿಸಾಕೋದಕ್ಕೆ ಏನ್ ಹೇಳ್ತೀವಿ, ಥ್ರೋ. ಡಸ್ಟ್ಬಿನ್ ಕಸದ ತೊಟ್ಟಿ. ಓಕೆ, ಸೊ ಕಸದ ತೊಟ್ಟಿನ ಏನ್ ಹೇಳ್ತೀವಿ, ಡಸ್ಟ್ಬಿನ್. ಕ್ಯಾರಿ ಅಂದ್ರೆ ನಿಮ್ಮ ಜೊತೆಗೆ ಏನನ್ನಾದ್ರೂ ತಗೊಂಡ್ ಹೋಗಿ ಅಂತ ಹೇಳಲಿಕ್ಕೆ ಕ್ಯಾರಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕ್ಯಾರಿ ಅನ್ ಅಂಬ್ರೆಲಾ ವಿತ್ ಯು, ಇಟ್ ಮೈಟ್ ರೈನ್ ಅಂದ್ರೆ ಅಂಬ್ರೆಲಾನ ನಿಮ್ಮ ಜೊತೆ ತಗೊಂಡ್ ಹೋಗಿ, ಮಳೆ ಬರಬಹುದು ಅಂತ ಅರ್ಥ. ಓಕೆ, ಸೊ ಕ್ಯಾರಿ ಅಂದ್ರೆ ಏನನ್ನಾದ್ರೂ ನಿಮ್ ಜೊತೆ ತಗೊಂಡ್ ಹೋಗಿ ಅಂತ ಹೇಳ್ಬೇಕಾದ್ರೆ ಕ್ಯಾರಿ ಅಂತ ಹೇಳ್ತಾರೆ. ಗೆಟ್ ಡೌನ್ ಕೆಳಗೆ ಇಳಿ, ಗೆಟ್ ಡೌನ್. ನ್ಯಾಸ್ಟಿ ಅಂದ್ರೆ ಅಸಹ್ಯ, ನ್ಯಾಸ್ಟಿ. ಸೋಕ್ ಅಂದ್ರೆ ನೆನೆಸು. ಸೊ ಬಟ್ಟೆನ ನಾವು ನೆನೆಸ್ತೀವಲ್ಲ, ಸೊ ಅದನ್ನ ಸೋಕ್ ಅಂತ ಹೇಳ್ತೀವಿ. ಸೊ ಅಡಿಗೆ ಮಾಡುವಾಗ ಏನನ್ನಾದ್ರೂ ನೆನೆಸ್ಬೇಕಾದ್ರೆ ಸೋಕ್ ಅಂತ ಹೇಳ್ಬೋದು. ಸ್ವಾಲೋ ಅಂದ್ರೆ ನುಂಗು, ನುಂಗೋದಕ್ಕೆ ಸ್ವಾಲ್ವು.
ಬ್ಲಿಂಕ್ ಅಂದ್ರೆ ಮಿಟುಕಿಸೋದು, ಕಣ್ಣನ್ನ ಮಿಟುಕಿಸ್ತೀವಲ್ಲ ನಾವು, ಬ್ಲಿಂಕ್ ಮಾಡ್ತೀವಲ್ಲ ಅದನ್ನ ಬ್ಲಿಂಕ್ ಅಂತ ಹೇಳ್ತೀವಿ. ವಿಯರ್ಡ್ ವಿಲಕ್ಷಣ, ವಿಯರ್ಡ್. ಪ್ಲೆಂಟಿ ಸಾಕಷ್ಟು, ತುಂಬಾ ಅಂತ ಹೇಳಲಿಕ್ಕೆ ಪ್ಲೆಂಟಿ ಅಂತ ಹೇಳ್ತೀವಿ. ಟೇಡಿಯಸ್ ಅಂದ್ರೆ ಬೇಸರದ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಲಸ ತುಂಬಾ ಸಮಯ ತಗೊಳುತ್ತೆ, ತುಂಬಾ ಬೇಜಾರಿನ ಕೆಲಸ ಅದು ಅಂತ ಹೇಳ್ಬೇಕಾದ್ರೆ ಅವಾಗ ಇಟ್ಸ್ ಅ ಟೇಡಿಯಸ್ ಪ್ರಾಸೆಸ್ ಅಂತ ಹೇಳ್ಬೋದು. ಏಬಲ್, ಏಬಲ್ ಅಂದ್ರೆ ಸಮರ್ಥ, ಏಬಲ್. ಮಾಪಿಂಗ್ ಒರೆಸೋದು, ನೆಲವನ್ನ ನಾವು ಒರೆಸ್ತೀವಲ್ಲ, ಸೊ ಮಾಪಿಂಗ್ ದ ಫ್ಲೋರ್. ಬೈ ಖರೀದಿಸೋದು, ಸೆಲ್ ಮಾರಾಟ ಮಾಡೋದು. ಕಾಟ್, ಕಾಟ್ ಅಂದ್ರೆ ಸಿಕ್ಕಿ ಬಿದ್ರು ಅಂತ ಅರ್ಥ. ಥೀಫ್ ಅಂದ್ರೆ ಕಳ್ಳ. ಥೆಫ್ಟ್ ಅಂದ್ರೆ ಕಳ್ಳತನ. ಸೊ ಥೀಫ್ ಅಂಡ್ ಥೆಫ್ಟ್ ಗೆ ಡಿಫರೆನ್ಸ್ ಗೊತ್ತಿರಲಿ. ಥೀಫ್ ಅಂದ್ರೆ ಕಳ್ಳ, ಥೆಫ್ಟ್ ಅಂದ್ರೆ ಕಳ್ಳತನ. ಈಕ್ಷಿಂಗ್, ಈಕ್ಷಿಂಗ್ ಅಂದ್ರೆ ತುರಿಕೆ. ಓಕೆ, ಇಟ್ಸ್ ಈಕ್ಷಿಂಗ್ ಅಂದ್ರೆ ತುರಿಕೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಟ್ಸ್ ಈಕ್ಷಿಂಗ್. ಪ್ಲಿಥೋರಾ ಹೇರಳವಾಗಿ, ಪ್ಲಿಥೋರಾ. ವೈನಿಂಗ್ ಅಂದ್ರೆ ಕೊರಗೋದು, ಯಾವಾಗ್ಲೂ ಕೊರಗೋದಕ್ಕೆ ವೈನಿಂಗ್ ಅಂತ ಹೇಳ್ತೀವಿ. ವಿಗರಸ್ ಅಂದ್ರೆ ಹುರುಪಿನ, ಯಾವಾಗ್ಲೂ ಖುಷಿಯಾಗಿರ್ತಾರೆ, ಎಂತೂಸಿಯಾಸ್ಟಿಕ್ ಆಗಿರ್ತಾರೆ, ನಾನು ಈ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು ಅಂತ. ಸೊ ಅವ್ರನ್ನ ನಾವು ವಿಗರಸ್ ಅಂತ ಹೇಳ್ತೀವಿ. ಎಡಿಕ್ಷನ್ ಚಟ, ಎಡಿಕ್ಷನ್ ಚಟ. ಪೊಲೈಟ್ ಸಭ್ಯ, ಪೊಲೈಟ್. ಟಿಪಿಕಲ್ ವಿಶಿಷ್ಟ, ಟಿಪಿಕಲ್. ಟ್ಯಾಂಟ್ರಮ್ ಕೋಪೋದ್ರೇಕ, ಟ್ಯಾಂಟ್ರಮ್. ವರ್ಸ್ ಕೆಟ್ಟದಾಗಿದೆ, ವರ್ಸ್. ವರ್ದಿ ಯೋಗ್ಯ, ಓಕೆ, ವರ್ದಿ. ಪ್ರಾಪಗ್ಯಾಂಡಾ ಪ್ರಚಾರ. ಗ್ಯಾಂಬ್ಲಿಂಗ್ ಅಂದ್ರೆ ಜೂಜಾಟ, ಸೊ ಗ್ಯಾಂಬ್ಲಿಂಗ್ ಅಂತ ಹೇಳ್ತಾರೆ. ಪ್ರಯಾರಿಟಿ ಆದ್ಯತೆ, ಪ್ರಯಾರಿಟಿ. ಥಾನ್ ಅಂದ್ರೆ ಮುಳ್ಳು ಅಂತ ಅರ್ಥ, ಥಾನ್. ಥಾಟ್, ಥಾಟ್ ಅಂದ್ರೆ ಕಲಿಸಿದರು ಅಂತ ಅರ್ಥ. ಟೀಚಿಂಗ್ ಅಂದ್ರೆ ಕಲಿಸ್ತಾ ಇದ್ದಾರೆ, ಥಾಟ್ ಅಂದ್ರೆ ಕಲಿಸಿದರು, ಪಾಸ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಓಕೆ, ಸೊ ಥಾಟ್ ಅಂದ್ರೆ ಕಲಿಸಿದರು. ಟೀಚ್ ಅಂದ್ರೆ ಕಲಿಸು, ಟೀಚಿಂಗ್ ಅಂದ್ರೆ ಕಲಿಸ್ತಾ ಇದ್ದಾರೆ ಅಂತ ಅರ್ಥ. ಜಂಬಲ್ಡ್ ಅದಲು ಬದಲು, ಜಂಬಲ್ಡ್ ಅಂದ್ರೆ ಅದಲು ಬದಲು ಮಿಕ್ಸ್ ಆಗಿರುವಂತದ್ದು, ಜಂಬಲ್ಡ್. ಟ್ಯಾಂಗಲ್ ಅಂದ್ರೆ ಸಿಕ್ಕು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನೀವು ಕೂದಲನ್ನ ತಗೊಂಡ್ರಿ, ಸೊ ಕೂದಲು ನಾವು ಬಾಚ್ಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ, ಸಿಕ್ಕಾಗುತ್ತೆ, ರೈಟ್, ಅದನ್ನ ಟ್ಯಾಂಗಲ್ ಅಂತ ಹೇಳ್ತೀವಿ. ದಾರಗಳು ಸಿಕ್ಕಾಗುತ್ತೆ, ರೈಟ್, ಅಂದ್ರೆ ಒಂದಕ್ಕೊಂದು ಸಿಕ್ಕಾಕೊಂಡು ಗಂಟಾಗಿರುತ್ತೆ, ಅದನ್ನ ನಾವು ಟ್ಯಾಂಗಲ್ ಅಂತ ಹೇಳ್ತೀವಿ. ಟೆಂಪ್ಟೇಷನ್ ಉತ್ತೇಜನ, ಟೆಂಪ್ಟೇಷನ್. ಟುಗೆದರ್ ಒಟ್ಟಿಗೆ, ವಿಲ್ ಗೋ ಟುಗೆದರ್ ಅಂತ ಹೇಳ್ತೀವಲ್ಲ, ನಾವು ಜೊತೆಗೇನೆ ಹೋಗೋಣ ಅಥವಾ ಒಟ್ಟಿಗೆ ಹೋಗೋಣ ಹೇಳ್ತೀವಲ್ಲ, ಟುಗೆದರ್. ಇನ್ಕ್ಲೂಡ್ ಸೇರಿಸು, ಇನ್ಕ್ಲೂಡ್. ಇನ್ಕ್ಲೂಡ್ ಮೀ ಇನ್ ಯೋರ್ ಗ್ರೂಪ್ ಅಂದ್ರೆ ನಿನ್ನ ಗ್ರೂಪ್ ಅಲ್ಲಿ ನನ್ನನ್ನು ಸೇರಿಸು ಅಂತ ಅರ್ಥ. ಅಸೈನ್ ನಿಯೋಜಿಸಿ. ಸೊ ಸೆಂಟೆನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡ್ಬೋದು, ಐ ಅಸೈನ್ ಸಮ್ ವರ್ಕ್ ಟು ಹರ್, ನಾನು ಅವಳಿಗೆ ಕೆಲವೊಂದು ಕೆಲಸವನ್ನ ಅವಳಿಗೆ ನಿಯೋಜಿಸಿದೆ ಅಂದ್ರೆ ಅವಳ ಹೆಸರಿಗೆ ಮಾಡಿದೆ, ಅವಳೇ ಆ ಕೆಲಸನ ಮಾಡ್ಬೇಕು ಅಂತ. ಓಕೆ, ಅಸೈನ್. ಡೆಫಿನೆಟ್ಲಿ ಖಂಡಿತವಾಗಿ, ಡೆಫಿನೆಟ್ಲಿ. ರಿಕ್ವೆಸ್ಟ್ ವಿನಂತಿ, ರಿಕ್ವೆಸ್ಟ್. ಪ್ರೊವೈಡ್ ಅಂದ್ರೆ ಒದಗಿಸೋದು. ಸೊ ಏನನ್ನಾದ್ರೂ ಫೆಸಿಲಿಟೀಸ್ ಅನ್ನ ನಿಮಗೆ ಒದಗಿಸಬೇಕು ಅಂತ ಹೇಳಿದ್ರೆ ನೀವು ಪ್ರೊವೈಡ್ ಸಮ್ ಫೆಸಿಲಿಟೀಸ್ ಅಂತ ಹೇಳ್ಬೋದು. ಮೋರ್ ಓವರ್ ಮೇಲಾಗಿ. ಸೊ ಕಂಜಕ್ಷನ್ ವರ್ಡ್ಸ್ ಆಗಿ ನೀವು ಇದನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಗೆ ಯೂಸ್ ಮಾಡ್ಬೋದು ಅಂದ್ರೆ, ವಿ ಹ್ಯಾವ್ ಟೆಸ್ಟ್ ಟುಮಾರೋ, ಮೋರ್ ಓವರ್ ವಿ ಹ್ಯಾವ್ ಅಸೈನ್ಮೆಂಟ್ಸ್ ಟು. ಸೊ ಇದರರ್ಥ ಏನು, ನಮ್ಗೆ ಆಲ್ರೆಡಿ ಟೆಸ್ಟ್ ಇದೆ, ಅದ್ರ ಮೇಲೆ ನಮ್ಗೆ ಅಸೈನ್ಮೆಂಟ್ಸ್ ಕೂಡ ಇದೆ, ಅದ್ರ ಮೇಲಾಗಿ ಅಂತ ಹೇಳ್ತಾ ಇರ್ತೀವಲ್ಲ, ಸೊ ಹಾಗೆ. ಸೊ ಇದನ್ನ ನೀವು ಎರಡು ಸೆಂಟೆನ್ಸ್ ಮಧ್ಯದಲ್ಲಿ ನೀವು ಯೂಸ್ ಮಾಡ್ಬೇಕು. ಮೋರ್ ಓವರ್ ಎಲ್ಲಾದ್ರೂ ಇದ್ರ ಮೇಲಾಗಿ ಇನ್ನೂ ನಮ್ಗೆ ಕೆಲಸ ಇದೆ ಅಂತ ಆ ತರ ನಿಮ್ ಮೀನಿಂಗ್ಸ್ ಅಲ್ಲಿ ಏನಾದ್ರೂ ಸೆಂಟೆನ್ಸ್ ಅನ್ನ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೋದು. ಹವೆವರ್ ಅಂದ್ರೆ ಆದಾಗ್ಯೂ. ಸೊ ಇದು ಸೇಮ್, ಮೋರ್ ಓವರ್ ಹವೆವರ್ ಎರಡು ಮೀನಿಂಗ್ ಒಂದೇ ಬರುತ್ತೆ, ಬಟ್ ಸೆಂಟೆನ್ಸ್ ನೋಡಿ ನೀವು ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಇನಫ್ ಸಾಕಷ್ಟು ಅಥವಾ ಸಾಕು ಅಂತಾನೆ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಇನಫ್ ಟೈಮ್ ಅಂದ್ರೆ ನನಗೆ ಸಾಕಷ್ಟು ಸಮಯವಿದೆ ಅಂತ ಹೇಳಲಿಕ್ಕೆ ಐ ಹ್ಯಾವ್ ಇನಫ್ ಟೈಮ್. ಅದೇ ಸಾಕು ಅಂತ ಹೇಳಲಿಕ್ಕೆ ದಿಸ್ ಮಚ್ ಇಸ್ ಇನಫ್ ಫಾರ್ ಮೀ, ಇಷ್ಟು ಸಾಕು ನನಗೆ ಅಂತ ಹೇಳಲಿಕ್ಕೆ ದಿಸ್ ಮಚ್ ಇಸ್ ಇನಫ್ ಫಾರ್ ಮೀ. ಸೊ ಇನಫ್ ಅನ್ನೋ ವರ್ಡ್ ಅನ್ನ ಎರಡು ಸಿಚುವೇಶನ್ಸ್ ಅಲ್ಲಿ ಯೂಸ್ ಮಾಡ್ಬೋದು, ಒಂದು ಸಾಕಷ್ಟು ಅಂತ, ಇನ್ನು ಸಾಕು ಅಂತ. ಯುಟಿಲೈಸ್ ಅಂದ್ರೆ ಬಳಸಿಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಯುಟಿಲೈಸ್. ನೆಸೆಸರಿ, ನೆಸೆಸರಿ ಅಂದ್ರೆ ಅಗತ್ಯ. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ. ಐ ಹೋಪ್ ಯು ಲೈಕ್ಡ್ ಇಟ್. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಅಂಡ್ ಹೊಸದಾಗಿ ಚಾನೆಲ್ ಅನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಅಂಡ್ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.